ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. 570 ಹುದ್ದೆಗಳಿಗೆ ಭರ್ಜರಿ ನೇಮಕಾತಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಯಾರು BSc, MSc, MBA, BCom, MCom ಯಾವುದೇ ಡಿಗ್ರಿ ನೀವು ಮಾಡಿದರೆ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ನೋಟಿಫಿಕೇಶನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಅರ್ಧದಲ್ಲಿ ಬಿಟ್ಟು ಹೋಗ್ತೀರಾ ಮತ್ತು ನಿಮ್ಗೆ ಗೊತ್ತಾಗಲ್ಲ ಮುಂದೆ. ಅದಕ್ಕೆ ಫುಲ್ ವಿಡಿಯೋನ ನೋಡಿ. ಮತ್ತು ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಯಾಕಂದರೆ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಬಂದು ಮಿನಿರತ್ನ ಕಂಪನಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಬರುತ್ತೆ. ಹುದ್ದೆಗಳ ವಿವರ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಹುದ್ದೆಗಳ ವಿವರ ಹೇಳ್ತೀನಿ. ಡೀಟೇಲ್ ಆಫ್ ಪೋಸ್ಟು, ಹುದ್ದೆಗಳು ಜಾಸ್ತಿ ಇದೆ, ಎಲ್ಲ ನೋಡಿ ಫ್ರೆಂಡ್ಸ್. ಮೊದಲಿಗೆ ಹುದ್ದೆ ಹೆಸರು ಬಂದು ಮ್ಯಾನೇಜ್ಮೆಂಟ್ ಟ್ರೈನಿ ಜನರಲ್ಲು. ಇದು ಕ್ಯಾಟಗರಿ ವೈಸು ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ, ನೀವು ನೋಡ್ಕೊಳ್ಳಿ. ಒಟ್ಟು ಹುದ್ದೆಗಳು ಬಂದು 35. ಸ್ಯಾಲ್ರಿ ಬಂದು 50,000ದಿಂದ 1,60,000ವರೆಗೂ ಸ್ಯಾಲ್ರಿ ರೇಂಜ್ ಕೊಡ್ತಾರೆ. E2 ಲೆವೆಲಲ್ಲಿ ಇರುತ್ತೆ. ಅದಾದಮೇಲೆ ಏಜ್ ಲಿಮಿಟ್ ಬಂದು ಕನಿಷ್ಠ ಬಂದು 18 ವರ್ಷ ಎಲ್ಲ ಹುದ್ದೆಗಳಿಗೆ. ಮ್ಯಾಕ್ಸಿಮಮ್ ಬಂದು ನಾನು ಹೇಳ್ಕೊಂಡು ಹೋಗ್ತೀನಿ. ಈ ಹುದ್ದೆಗೆ ಬಂದು 28 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟು. ಅದಾದಮೇಲೆ ಮ್ಯಾನೇಜ್ಮೆಂಟ್ ಟೆಕ್ನಿಕಲ್ಲು, ಇಲ್ಲಿ ಬಂದು ಒಂದು ಹುದ್ದೆ. ಸ್ಯಾಲ್ರಿ ಬಂದು 50,000ದಿಂದ 1,60,000ವರೆಗೂ ಇರುತ್ತೆ. ಏಜ್ ಲಿಮಿಟ್ ಬಂದು 28 ಮ್ಯಾಕ್ಸಿಮಮ್ ಏಜು. ಅದಾದಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲಲ್ಲಿ 18 ಹುದ್ದೆಗಳು. ವೇತನ ಶ್ರೇಣಿ ಬಂದು 40,000ದಿಂದ 1,40,000ವರೆಗೂ ಕೊಡ್ತಾರೆ. ಏಜ್ ಲಿಮಿಟ್ ಬಂದು 30 ವರ್ಷ ಮ್ಯಾಕ್ಸಿಮಮ್ ಇದ್ದರೆ ನೀವು ಅಪ್ಲೈ ಮಾಡಬಹುದು. ಹಾಗೆ ಸೇಮ್ ಬಂದು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಲು 10 ಹುದ್ದೆಗಳೈತೆ. ಅದಾದಮೇಲೆ ಅಕೌಂಟೆಂಟು, ಇಲ್ಲಿ ಬಂದು ನಿಮಗೆ 28 ಹುದ್ದೆಗಳೈತೆ. ಸ್ಯಾಲ್ರಿ ಬಂದು ಸೇಮ್ ಇರುತ್ತೆ, ಏಜ್ ಲಿಮಿಟು ಸೇಮ್ ಇದೆ. ಅದಾದಮೇಲೆ ಸೂಪರ್ಡೆಂಟ್ ಜನರಲ್ಲು, ಇಲ್ಲಿ ಬಂದು 88 ಹುದ್ದೆಗಳೈತೆ. ಸ್ಯಾಲ್ರಿನೂ ಸಹ ಸೇಮ್ ಐತೆ, ಏಜ್ ಲಿಮಿಟು ಸಹ ಸೇಮ್ ಐತೆ. ಅದಾದಮೇಲೆ ಜೂನಿಯರ್ ಸೂಪರ್ಡೆಂಟು, ಇಲ್ಲಿ ಒಟ್ಟು ಹುದ್ದೆಗಳು ಬಂದು 155 ಹುದ್ದೆಗಳು. ಸ್ಯಾಲ್ರಿ ಬಂದು 11,200 ರೂಪಾಯಿಂದ 30,600 ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ. ಏಜ್ ಲಿಮಿಟು ಸಹ 30 ವರ್ಷ ಇರುತ್ತೆ ಮ್ಯಾಕ್ಸಿಮಮ್ಮು. ಅದಾದಮೇಲೆ ಹಿಂದಿ ಟ್ರಾನ್ಸ್ಲೇಟರು, ನಾನು ಹಿಂದಿ ಟ್ರಾನ್ಸ್ಲೇಟ್ ಡಿಸ್ಕಸ್ ಮಾಡಲ್ಲ, ಯಾರಾದರೂ ಇದ್ದರೆ ಅಪ್ಲೈ ಮಾಡಿ. ಅದಾದಮೇಲೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟು, ಇಲ್ಲಿ ಬಂದು ನಿಮಗೆ 238 ಹುದ್ದೆಗಳು. ಸ್ಯಾಲ್ರಿ ಬಂದು ನಿಮಗೆ 10,500 ರೂಪಾಯಿಂದ 28,690 ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ. ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ಮು 28 ವರ್ಷ. ಫ್ರೆಂಡ್ಸ್, ವಿದ್ಯಾರ್ಥಿ ಹೇಳ್ತೀನಿ. ಎಜುಕೇಷನಲ್ ಕ್ವಾಲಿಫಿಕೇಷನು ದೊಡ್ಡದಾಗೈತೆ, ಆಲ್ಮೋಸ್ಟ್ ಶಾರ್ಟ್ಕಟ್ಟಿಂದ ಹೇಳ್ತೀನಿ. ಮೊದಲಿಗೆ ಮ್ಯಾನೇಜ್ಮೆಂಟ್ ಟ್ರೈನಿ ಜನರಲ್ಗೆ, ಇದಕ್ಕೆ ಡಿಗ್ರಿ ವಿತ್ ಫಸ್ಟ್ ಕ್ಲಾಸ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. MBA ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟು, ಹ್ಯೂಮನ್ ರಿಸೋರ್ಸು ಯಾವುದಾದ್ರು ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಈ ಹುದ್ದೆಗೆ. ಅದಾದಮೇಲೆ ಮ್ಯಾನೇಜ್ಮೆಂಟ್ ಟ್ರೈನಿ ಟೆಕ್ನಿಕಲ್ಲು, ಇಲ್ಲಿ ಬಂದು ನಿಮಗೆ ಫಸ್ಟ್ ಕ್ಲಾಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ವಿತ್ ಎಂಟೋಮಾಲಜಿ ಆರ್ ಮೈಕ್ರೋಬಯಾಲಜಿ ಆರ್ ಬೈಕ್ರೋಕೆಮಿಸ್ಟ್ರಿ ಯಾವುದಾದ್ರು ಇದ್ದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಅದಾದಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ದಾರೆ. BE ಅಥವಾ BTech ಆಗಿದ್ದರೆ ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಹಾಗೆ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೂ ಸಹ ನೀವು BE ಅಥವಾ BTech ಆಗಿದ್ದರೆ ಅಪ್ಲೈ ಮಾಡಬಹುದು. ಅದಾದಮೇಲೆ ಅಕೌಂಟೆಂಟ್ ಹುದ್ದೆಗೆ BCom ಆರ್ BA ಅಥವಾ CA ಆಗಿದ್ದರೆ ಚಾರ್ಟೆಡ್ ಅಕೌಂಟು ನೀವು ಅಪ್ಲೈ ಮಾಡಬಹುದು. ಇದಕ್ಕೆ 3 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಈ ಹುದ್ದೆಗೆ. ಅದಾದಮೇಲೆ ಸೂಪರ್ಡೆಂಟ್ ಜನರಲ್ಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂತ ಹೇಳಿದ್ದಾರೆ. ನೀವು ಯಾವುದೇ ಡಿಸಿಪ್ಲಿನ್ ಇದ್ದರೆ ನೀವು ಸಹ ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಅದಾದಮೇಲೆ ಜೂನಿಯರ್ ಸೂಪರ್ಡೆಂಟ್ ಬಂದು ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಆಫ್ ರೆಕಗ್ನೈಸ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ಯಾವುದೇ ಡಿಗ್ರಿ ಇದ್ದರೆ ನೀವು ಯಾವುದೇ ಫೀಲ್ಡಲ್ಲಿ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಜೂನಿಯರ್ ಸೂಪರ್ಡೆಂಟ್ಗೆ. ಅದಾದಮೇಲೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಡಿಗ್ರಿ ಇನ್ ಅಗ್ರಿಕಲ್ಚರ್ ಆರ್ ಡಿಗ್ರಿ ವಿತ್ ಝುವಾಲಜಿ, ಕೆಮಿಸ್ಟ್ರಿ ಆರ್ ಬಯೋಕೆಮಿಸ್ಟ್ರಿ ಯಾವುದಾದ್ರೂ ಇದ್ದರೆ ಈ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. BSc, MSc ಮಾಡಿದರೆ ಡಿಗ್ರಿ ಇದ್ದರೆ ನೀವು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಆಯ್ಕೆ ವಿಧಾನ ಬಂದು ಹೇಗೆ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂದರೆ, ಮ್ಯಾನೇಜ್ಮೆಂಟ್ ಟ್ರೈನಿ ಜನರಲ್, ಟೆಕ್ನಿಕಲ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಎಲೆಕ್ಟ್ರಿಕಲ್, ಅಕೌಂಟೆಂಟ್ ಮತ್ತು ಸೂಪರ್ಡೆಂಟ್ ಜನರಲ್ಗೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಅದ್ರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಾಲೋಡ್ ಬೈ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಮತ್ತು ಆನ್ಲೈನ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಜೂನಿಯರ್ ಸೂಪರ್ಡೆಂಟ್ ಮತ್ತು ಹಿಂದಿ ಟ್ರಾನ್ಸ್ಲೇಟರ್ ಮತ್ತು ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಆನ್ಲೈನ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಇಂಟರ್ವ್ಯೂ ಇರಲ್ಲ. ಫ್ರೆಂಡ್ಸ್, ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಮತ್ತು OBC ಕ್ಯಾಟಗರಿ ಅವ್ರಿಗೆ ಓನ್ಲಿ ಮೇಲ್ ಅಂತ ಹೇಳಿದ್ದಾರೆ. ಅವ್ರಿಗೆ ಬಂದು 1,000 ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸು. ಮತ್ತು SC ST PWD ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಮಹಿಳೆಯವರಿಗೆ ಅಪ್ಲಿಕೇಶನ್ ಫೀಸ್ ಬಂದು 300 ರೂಪಾಯಿ ಇರುತ್ತೆ.
ವುಮೆನ್ಸ್ಗೂ ಸಹ ಕಡಿಮೆ ಇದೆ ಅಪ್ಲಿಕೇಶನ್ ಫೀಸು, ನೋಡ್ಕೊಳ್ಳಿ. ಓನ್ಲಿ ಮೇಲ್ ಅಂತ ಹೇಳಿದ್ದಾರೆ ಇಲ್ಲಿ. ಅದಾದಮೇಲೆ ಎಕ್ಸಾಮ್ ಸೆಂಟರ್ ಬಂದು ಕರ್ನಾಟಕದಲ್ಲಿ ನಿಮಗೆ ಬೆಂಗಳೂರು, ಬೆಳಗಾಮು, ಹುಬ್ಳಿ, ಮಂಗಳೂರು, ಗುಲ್ಬರ್ಗ, ಉಡುಪಿ, ಶಿವಮೊಗ್ಗ ಎಲ್ಲ ಕಡೆ ನಿಮಗೆ ಎಕ್ಸಾಮ್ ಸೆಂಟರ್ ಸಿಗುತ್ತೆ ಎಕ್ಸಾಮ್ ಬರೆಯೋಕ್ಕೆ. ಫ್ರೆಂಡ್ಸ್, ಅಪ್ಲೈ ಮಾಡುವ ವೆಬ್ಸೈಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ www.cewacor.nic.in. ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅಪ್ಲೈ ಮಾಡಬೇಕು. ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಬಂದು ಫ್ರೆಂಡ್ಸ್ ಅದಾದಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಬಂದು ಆನ್ಲೈನ್ ರಿಜಿಸ್ಟ್ರೇಷನ್ ಬಂದು 15/2/2019, ಮತ್ತು ಕೊನೆಯ ದಿನಾಂಕ ಬಂದು 16/3/2019. ಮತ್ತು ಪೇಮೆಂಟ್ ಅಪ್ಲಿಕೇಶನ್ ಫೀಸು ಅಪ್ಲೈ ಮಾಡೋದು ಸೇಮ್ ಇರುತ್ತೆ. ಫ್ರೆಂಡ್ಸ್, ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ. ಏನೇನು ಓದಬೇಕು, ಏನು ಸಿಲೆಬಸ್ಸು, ಹೇಗೆ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಂತ ಈ ನೋಟಿಫಿಕೇಷನ್ ಕೆಳಗಡೆ ಕೊಟ್ಟಿದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದೀರಾ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಸಾರಿ ನೋಟಿಫಿಕೇಷನ್ನ ಓದಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ. ಫ್ರೆಂಡ್ಸ್, ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ.